ಮೋಹಾಂಧಕಾರ ಮಾನವ ಜೀವನ ಮೋಹಾಂಧಕಾರ ಮಾಯೆಯ ಬಲೆಯಲ್ಲಿ ಮಿಡಿಯುವ ಮನುಜರ ಮಾನವ ಬಲೆಯಲ್ಲಿ ಮಿಡಿಯುವ ಮನುಜರ ಮಾನವ ಜೀವನ ಮೋಹಾಂಧಕಾರ ಮೋಹಾಂಧಕಾರ ಜೀವಿತ ಸಮರ ಜೀವಿತ ಸಮರ ಭೀಕರಬಹುದು ಜೀವಿತ ಸಮರ ಭೀಕರಬಹುದು ಭರವಸೆ ಬಿಡದೆ ಗುರಿ ಸಾಧಿಸೋ ಭರವಸೆ ಬಿಡದೆ ಗುರಿ ಸಾಧಿಸೋ ದೇವನಿರುವನು ನಿನ್ನಲ್ಲಿ ಮನುಜ ದೇವನಿರುವನು ನಿನ್ನಲ್ಲಿ ಮನುಜ ಲೀಲಾಮಯನ ಬಲವನ್ನನ ಲೀಲಾಮಯನ ಬಲವನ್ನನ ಮಾನವ ಜೀವನ ಮೋಹಾಂಧಕಾರ ಮಾಯೆಯ ಬಲೆಯಲ್ಲಿ ಮಿಡಿಯುವ ಮನುಜರ ಮಾನವ ಜೀವನ ಮೋಹಾಂಧಕಾರ ಮೋಹಾಂಧಕಾರ ದ್ವೈತಾದ್ವೈತ ಮತೆ ಶುದ್ಧಿ ವಿಶಿಷ್ಟಾದ್ವೈತ ಸೌಜ್ಞತೆ ವೀರಶೈವ ಮತೆ ಶುದ್ಧೆ ಸಿದ್ಧಾಂತೆ ಸರ್ವಸ್ಮೃತಿ ಸಮನ್ವಯ ರಾಮೇಶ ಕೈಲಾಸದ ರುದ್ರಗಣ ಕೋಟಿಗಳೇ ಮಾಯೆಯ ಬಲೆಯಲ್ಲಿ ತೊದರೆ ಬಿದ್ದಿರುವಾಗ ಇತರರ ಪಾಡೇಳು ಸಡುಸ್ಥಳ ಸಮರಸದ ಲಿಂಗ ಮಾರ್ಗವನ್ನು ತಿಳಿದು ನೀನು ಸಹ ನಿಜ ಮುಕ್ತಿಯನ್ನು ಪಡೆಯುವನಾಗು. ಈಗ ನೀನು ಶುದ್ಧಾತ್ಮಕನಾಗಿ ಪಾಪ ಭಾರವಿಲ್ಲದೆ ಹೊಸವನಾಗಿರುವೆ. ಮಾನವನು ತನ್ನ ಮುಕ್ತಿ ಸಾಧನೆಯ ಗುರಿಯನ್ನು ತನ್ನ ಕಣ್ಣೆದುರುಗಿಡಲು ಅವನ ಅಂತರ್ಗತವಾದ ಭಕ್ತಿಯೇ ಸಾಕಾರವಾಗಿ ಇಷ್ಟಲಿಂಗವಾಗಿ ಬಂದಿದೆ. ಆ ಭಕ್ತಿಯೇ ನಿನ್ನ ಸೂಕ್ಷ್ಮ ಶರೀರದಲ್ಲಿ ಕಾರಣದಲ್ಲಿ ಪ್ರಾಣಲಿಂಗವಾಗಿ ಕಾರಣದಲ್ಲಿ ಭಾವಲಿಂಗದೊಡನೆ ಸಂಯೋಗ ಹೊಂದಿರುವನೆಂದು ತಿಳಿದು ನೀನು ಸಹ ಲಿಂಗಭರಿತನಾಗ. ದೇವ, ಪರಮೇಶ್ವರನು ಕೈಲಾಸಾದಿ ಪರ್ವತಗಳಲ್ಲಿ ನೆಲೆಸಿಲ್ಲವೇ? ನಾನು ಮಲ್ಲಿಕಾರ್ಜುನನ ಅಪ್ಪಣೆಯಂತೆ ಸೊನ್ನಲಾಪುರದಲ್ಲಿ ಕೆರೆ, ಕೊಳ, ಬಾವಿಗಳನ್ನು ಕಟ್ಟಿಸುತ್ತಿರುವುದು ನ್ಯಾಯವಲ್ಲವೇ? ಮತ್ತು ಅದು ಪೂಜೆಯಲ್ಲವೇ ಪ್ರಭು? ಸೊನ್ನಲೇಸ, ನೆಲವನ್ನು ಅಗೆದು ಜಲವನ್ನು ತುಂಬುವುದರ ಬದಲು ಲಿಂಗದ ಬೆಳಕಿನಲ್ಲಿ ಪರಮಾನಂದದ ಜಲವನ್ನು ನಿನ್ನ ಆತ್ಮದಲ್ಲಿ ತುಂಬು. ದೇವ, ಪರವಸ್ತುವಿನ ಪೂಜ್ಯ ಧ್ಯಾನಗಳು ಕೂಡ ಕರ್ಮಿಗಳೇ ಆಗಿಲ್ಲವೇ ಪ್ರಭು? ರಾಮೇಶ, ವಿಚಾರ ಹೇಗೆಂದರೆ, ನಾನು ಒಬ್ಬ ಬಡಜಂಗಮನಾಗಿ ಕಾಣಿಸಿಕೊಳ್ಳದೆ ಪಂಚವಕ್ತ್ರಗಳಿಂದಲೂ ದಶಭುಜಗಳಿಂದಲೂ ಗೌರಿ ಸಮೇತ ನಂದಿವಾಹನ ರುದ್ರನಾಗಿ ಕಾಣಿಸಿಕೊಂಡಿದೆ. ನೀನು ಈ ಜಗತ್ತು ನನ್ನನ್ನು ಬಹಳ ಭಯಭಕ್ತಿಯಿಂದ ಆಧರಿಸುತ್ತಿದ್ದರೆಂಬುದನ್ನು ನಾನು ಬಲ್ಲೆ. ದೇವ, ಹೋಗಲಿ ಬಿಡಿ.
ನನ್ನ ಮುಂದಿನ ಮಾರ್ಗವನ್ನು ತೋರಿಸಿ ನನಗೆ ಕೈವಲ್ಯವನ್ನು ನೀಡಿ ಪ್ರಭು. ಕಂಡೆ ಪ್ರಭುವ ಕಂಡೆ, ಕಂಡೆ ಪ್ರಭುವ ಕಂಡೆ, ದೇವಾದಿ ದೇವ ಧನುಜಾರಿ ಬಂದ ಧರಣೀಶನೇ. ದೇವಾದಿ ದೇವ ಧನುಜಾರಿ ಬಂದ ಧರಣೀಶನೇ. ದಿವ್ಯ ಚರಣ ಕಮಲ ಯುಗವ, ದಿವ್ಯ ಚರಣ ಕಮಲ ಯುಗವ ಕಂಡೆ ಪ್ರಭುವ ಕಂಡೆ. ಪ್ರಭುದೇವ ಪಾವನನಾಥನು ಈ ಸಿದ್ದೇಶನು, ಆ ಪ್ರಭುವೇ ಪಾವನನಾಥನು ಈ ಸಿದ್ದೇಶನು, ಹುಟ್ಟಿದು ಬೋಧವು ಪರಿತಾಪಗಳು. ಪ್ರಭುದೇವ ಹುಟ್ಟಿದು ಬೋಧವು ಪರಿತಾಪಗಳು, ಬೇರೇನು ಬೇಕಿಲ್ಲ ಸಾಕು ಇದುವೆ ಅನಂತ ಭಾಗ್ಯ. ಬೇರೇನು ಬೇಕಿಲ್ಲ ಸಾಕು ಇದುವೆ ಅನಂತ ಭಾಗ್ಯ. ಕಂಡೆ ಪ್ರಭುವ ಕಂಡೆ, ದೇವಾದಿ ದೇವ ಧನುಜಾರಿ ಬಂದ ಧರಣೀಶನೇ. ದಿವ್ಯ ಚರಣ ಕಮಲ ಯುಗವ, ದಿವ್ಯ ಚರಣ ಕಮಲ ಯುಗವ ಕಂಡೆ ಪ್ರಭುವ ಕಂಡೆ, ಕಂಡೆ ಗುರುವ ಕಂಡೆ, ಕಂಡೆ ಪ್ರಭುವ ಕಂಡೆ. ಶ್ರೀಶೈಲ ಭಕ್ತ ಕೇಳು, ಜೀವಗುಣಗಳು ನಾಶವಾಗದ ಬಳಿಕ ತನ್ನಲ್ಲಿ ಮುಸುಕಿರುವ ಮಾಯೆಯು ಕಡಚಿ ಬೀಳುವುದಿಲ್ಲ. ಹಂಗವೇ ಲಿಂಗವಾಗಿ ಶ್ರೀ ಸಡುಸ್ಥಳ ಬ್ರಹ್ಮಿಗಳಿಂದ ಲಿಂಗ ಮಾರ್ಗವನ್ನು ತಿಳಿದು ನೀನು ಸಹ ಗುಹೇಶ್ವರ ಲಿಂಗದಲ್ಲಿ ಬೆರೆಯವನಾಗು. ನಡೆ, ನಾವು ಅವರ ಅರಮನೆಗೆ ಹೋಗೋಣ. ತಮ್ಮ ಇಷ್ಟದಂತೆ ಆಗಲಿ, ಆಗಬಹುದು. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ಆದಿ ಆಧಾರ ನಾದ ಬಿಂದು ಕಲಾತೀತ ಒಂದೇ ಅಯ್ಯ. ಅಯ್ಯ ನಾ ಗುರಿಯಾವುದಯ್ಯ,
ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಆ ಶಿವನಿನ್ನಯ ನಾಮ ಭವತಾರಕ ಆನಂದ ಶುಭದಾಯಕ ಶಿವನಿನ್ನಯ ನಾಮ ಭವತಾರಕ ಆನಂದ ಶುಭದಾಯಕ ಕರುಣಾಳು ಕರೆದಾಗ ಬರಬಾರದೆ ಕರುಣಾಳು ಕರೆದಾಗ ಬರಬಾರದೆ ಭೂಲೋಕ ಕೈಲಾಸ ಒಂದಾಗದೆ ಭೂಲೋಕ ಕೈಲಾಸ ಒಂದಾಗದೆ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಮನ ಬಿಚ್ಚಿ ನಾನಾರ ಬೇಡಲಯ್ಯ ಏನೆಂದು ಯಾರಲ್ಲಿ ಹೇಳಲಯ್ಯ ಮನ ಬಿಚ್ಚಿ ನಾನಾರ ಬೇಡಲಯ್ಯ ಏನೆಂದು ಯಾರಲ್ಲಿ ಹೇಳಲಯ್ಯ ದರೆ ತುಂಬಿದ ದುಃಖ ನೀಗಿಸಯ್ಯ ದರೆ ತುಂಬಿದ ದುಃಖ ನೀಗಿಸಯ್ಯ ಗುರು ಬಂಧು ತಾಯಿ ತಂದೆ ನೀನೇ ಅಯ್ಯ ಗುರು ಬಂಧು ತಾಯಿ ತಂದೆ ನೀನೇ ಅಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಆ ಶ್ರೀ ಗುರು ಸಂಗಮನಾಥ ಸಂಸಾರ ಸಾಗರವೆಂಬ ಶರೀರದಲ್ಲಿ ಸಂಯಮನೀ ನಗರದಲ್ಲಿನ ಸರ್ವ ವಿಷಯಗಳನ್ನು ಸರಿಗೊಳಿಸು. ಸದ್ಭಕ್ತಿಯು ಸದ್ಭಾವನೆಯಿಂದ ಶರೀರದ ಸಂದುಗಳು ಸಂತೋಷವಾಗಿ ಸದಾನಂದೈಕ್ಯ ಮೂರ್ತಿಯಾದ ಸರ್ವಮಯನನ್ನು ಸ್ತೋತ್ರ ಮಾಡುತ್ತಿವೆ. ಮಹೇಶ ತತ್ವದ ಮಂತ್ರಶಕ್ತಿಯು
ಮಾಯಾ ಜಗತ್ತಿನ ಪರಿಣಾಮವನ್ನು ಮುರಿದು ನೋಡಿ ಮಹೇಶ್ವರನನ್ನು ಮೋಹಿಸುತ್ತಿದೆ. ಪ್ರಸಾದದ ಪರಲೋಕ ಸಾಧನೆಯ ಪ್ರಕಾಶವು ಪರವಧುವಿನಲ್ಲಿ ಮನ ಮಾಡದೆ ಪರಂಜ್ಯೋತಿಯಲ್ಲಿ ಪ್ರಕಾಶಿಸುತ್ತಿದೆ. ಶರಣತ್ವದ ಶಮಂತಕ ಮಣಿಯು ಶರೀರದ ಶಯನಾಗೃಹದಲ್ಲಿ ಶಾಂಭವಿಯ ಮಂಚದ ಮೇಲೆ ಶರಣರಂತೆ ಶಯನಿಸುತ್ತಿದೆ. ಐಹಿಕಾ ಭಾವದ ಇಚ್ಛಾಶಕ್ತಿಯು ಇಹಲೋಕದ ಇಂಗಳೇಶ್ವರನೆಂಬ ಶರೀರದಲ್ಲಿ ಸುಖವನ್ನು ಸಂಗಮೇಶ್ವರನಲ್ಲಿ ಬೇಡುತ್ತಿದೆ. ಹೇ ಸಂಗಮದೇವ, ಸವಿಕಲ್ಪದ ಸಂಪತ್ತನ್ನು ಸದ್ಭಾವ ದೃಷ್ಟಿಯಿಂದ ನೋಡು. ಈ ಸದ್ಭಕ್ತನ ಶಟು ಸ್ಥಳಗಳ ಸಾರಚಕ್ರದ ಸುಕುಂಡಲಿಯ ಸರ್ಪದ ಹೆಡೆಗಳು ತಲೆ ಎತ್ತಿ ನಿನ್ನನ್ನು ನೋಡುತ್ತಿವೆ. ಬಾ ಎಂದು ಕರೆಯುತ್ತಿವೆ. ಬರಲಾರೆಯ ಬರಲಾರೆಯ ಬರಲಾರನೆಂದು ಹೇಳಬೇಡ, ಬಂದೇ ಬರಬೇಕು. ಬಾ, ಬಂದರೆ ನಾನು ನಿನ್ನಲ್ಲಿ ಬಹುಸಿರಿಯನ್ನು ಬಯಸುವುದಿಲ್ಲ. ಬಾ, ಬಂದೆನಗೆ ನಿನ್ನ ಸುಜ್ಞಾನ ಪಾದಾರವಿಂದದಲ್ಲಿ ಸಂಗ್ರಹಿಸು. ಶ್ರೀ ಗುರು ಸಂಗಮನಾಥ. ಶಿವಕುಲ ಶಶಿಯ ಶಿಶಾಮಲ ಬಸವೇಶ ವಂದ್ಯ ಬಸವ ಬಸವೇಶ. ಹಾಗೂ ಹರಳೆಯ ಶರಣನು ಇತ್ತಲೇ ಬರುವಂತಿದೆ. ಬರಲಿ, ನಾನು ಸ್ವಲ್ಪ ಮರೆಯಾಗುವೆನು. ಬಸವ ಶಿವಕುಲ ಶಶಿಯ ಶ್ಯಾಮಲ ಬಸವೇಶ ವಂದ್ಯ ಬಸವ ಬಸವೇಶ. ಬಿಜ್ಜಳ ಮಂತ್ರಿಯೇ ಶರಣರ ಪ್ರೇಮಿಯೇ, ಬಿಜ್ಜಳ ಮಂತ್ರಿಯೇ ಶರಣರ ಪ್ರೇಮಿಯೇ, ಶರಣರ ಮತಿಯೊಳು ಶರಣರ ಮತಿಯೊಳು ಶುಭವನು ನೀ ಬಸವ ಶಿವಕುಲ ಶಶಿಯ ಶಿಶಾಮಲ ಬಸವೇಶ ವಂದ್ಯ ಬಸವ ಬಸವೇಶ. ಶಿವಕುಲ ಸಾಧು ಸದಮಲ ಯೋಗಿಯೇ, ಶಿವಕುಲ ಸಾಧು ಸದಮಲ ಯೋಗಿಯೇ, ಶರಣರ ಮತಿಯೊಳು ಶುಭವನು ನೀಡು. ಶರಣರ ಮತಿಯೊಳು ಶುಭವನು ನೀಡು. ಶಿವಪದವರ ಶರಣರ ಪೂಜಿಪ ಶರಣರ ಮತಿಯೊಳು ಶುಭವನು ನೀಡುತ್ತ, ಶರಣರ ಮತಿಯೊಳು ಶರಣರ ಮತಿಯೊಳು ಶುಭವನು ನೀಡು. ಬಸವ ಶಿವಕುಲ ಶಶಿಯ ಶಿಶಾಮಲ ಬಸವೇಶ ವಂದ್ಯ ಬಸವ ಬಸವೇಶ. ಶಿವ ಶಿವ ಶಿವನೇ ಬಸವನು.
ಬಸವನೇ ಶಿವನು ಎಂದು ಶ್ರುತಿಯು ಸಾರುತ್ತಿರುವುದು. ಆದರೂ ಅರಗಿಂತ ಗುರುಬಸವನು ಅತ್ಯಧಿಕನೆಂದು 4 ವೇದಗಳು ಸಾರುತ್ತಿರುವುದು. ಇಂತಹ ದಯಾಮಯನಾದ ಬಸವನಾಮವನ್ನೇ ಹಾಡಿ ಹಾಡಿ ನಾನು ಕೂಡಿ ಕೂಡಿ ಆನಂದಭರಿತನಾಗಿರುವೆನು. ಸಾರವೀರ ಶೈವ ಮತೋದ್ಧಾರಕನಾಗಿ, ಮೂಲ ಮಂತ್ರಗಳಿಗೆ ಸ್ವರೂಪನಾಗಿ, ಜಂಗಮ ಪದ ಕಮಲಕ್ಕೆ ಭೃಂಗನಾಗಿ, ಪ್ರಸಾದಮಯಕರನಾಗಿ, ಹೇ ಪುರಾರಿರುದೇದಿ, ನಿನ್ನ ನಾಮವನ್ನು ಉಚ್ಚರಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಹೇ ದಯಾಮಯ, ಈ ಮಾನವ ಜಗತ್ತು ವಿಪತ್ತು ಎಂಬ ಕಾಡ್ಗಿಚ್ಚಿನ ಮಧ್ಯದಲ್ಲಿ ಸಿಲುಕಿ ವಿಲಿವಿಲಿದಾಡುವುದನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಏನೆಂದು ಹೇಳಿದೆ, ಏನೆಂದು ಸಾರಿದೆ. ಕಲ್ಯಾಣದಣ್ಣ, ಲಿಂಗಾಂಗ್ಯ ಸಾಮರಸ್ಯವೇ ಜೀವಾನುಭಾವದ ನೆಲೆ. ಜೀವಭಾವವ ಹಳಿದು ತನ್ನ ತಾನರಿತು ಲಿಂಗೋಪಭೋಗಿಯಾಗಿ ಸದಾ ಲಿಂಗಾನಂದದಲ್ಲಿರುವುದೇ ಶಿವಾನುಭಾವದ ನೆಲೆ ಎಂದರುಹಿ ಈ ಕರ್ಮದ ಜಗತ್ತನ್ನು ಕೈಲಾಸವನ್ನಾಗಿ ಮಾಡಿದೆ. ಹೇ ಪ್ರಭು, ನಿನ್ನ ದರ್ಶನವು ಎಂತು ಪ್ರಭು, ನಿನ್ನ ದರ್ಶನವೆಂತು ಪ್ರಭು. ನಿನಗೋಸ್ಕರ ಈ ರಾಜಬೀದಿಯಲ್ಲಿ ನಾನು ನಿರೀಕ್ಷಿಸುತ್ತಿರುವೆನು. ದಯಮಾಡಿ ದರ್ಶನವಿತ್ತು ನನ್ನನ್ನು ಕೃತಾರ್ಥನಾಗಿ ಮಾಡಬೇಕು ಪ್ರಭು. ಏನಿದು, ಇಷ್ಟು ವೇಳೆಯಾದರೂ ಬಸವರಾಜ ದೇವರು ಬಾರದೇ ಇರಲು ಕಾರಣವೇನು? ಇರಲಿ, ನಾನು ಇಲ್ಲಿಯೇ ನಿರೀಕ್ಷಿಸುವೆನು. ಶರಣ. ಭಕ್ತಿ ಎಂಬ ಭಾವವು ಭವಬಂಧನದ ನಾಶಕ್ಕೆ ನಿನ್ನಲ್ಲಿ ಎಪ್ಪುಗಟ್ಟಿರುವುದು ಕೇಳು. ಕುರಿಗಳು ಕಬ್ಬಿನ ಹೊಲವನ್ನು ಹೊಕ್ಕರೆ ಕಬ್ಬಿನ ಸೋಗನ್ನು ತಿಂದು ಕಬ್ಬಿನ ರಸವನ್ನು ಕಾಣದೆ ಕಂಗಾಲಾಗಿ ತಿರುಗುವು. ಶರಣ. ಆ ಕಬ್ಬಿನ ರಸವು ಮದಕರಿಗಲ್ಲದೆ ಮತ್ತಾವ ಜೀವ ಜಂತುಗಳಿಗೂ ತಿಳಿಯದು. ಶರಣ. ನೀರನ್ನು ಕಡೆದರೆ ತುಪ್ಪವು ಲಭಿಸುವುದೇ? ಇಲ್ಲ. ಮಾನವನ ಬಾಳು ಎಲುಬಿನ ಮಡಕೆಯಲ್ಲಿ, ದುರ್ಗಂಧದ ಮಾಂಸಾಸ್ತಿಗಳ ಪಂಜರದಲ್ಲಿ, ಕೀಹು ಮಲಮೂತ್ರಗಳ ಮಡುವೆಂಬ ಮೋಹ ಮಂಟಪದಲ್ಲಿ ಮುಳುಗಿ ಬಳಲುತ್ತಿದ್ದಾನೆ. ಅವನು ತಾವರೆಯ ಮಧ್ಯದ ರಸದಂತೆ ಪ್ರಕಾಶಿಸುವ ಲಿಂಗಾನುಭವ ಲಿಂಗ ಸುಖವನ್ನು ಕಾಣನು. ಅದನ್ನು ಯಾರು ಸಾಧಿಸಿ ತಿಳಿಯುವರೋ ಅಂತಹವರೇ ಭಾಗ್ಯಶಾಲಿಯು. ಶರಣ. ಅದನ್ನು ತಿಳಿಯುವುದಕ್ಕೋಸ್ಕರವೇ ನಾನು ಬಸವರಾಜ ದೇವರನ್ನು ಹುಡುಕಿಕೊಂಡೇ ಬಂದೆ ಪ್ರಭು. ಹಾಗಾದರೆ ನಿನ್ನ ಮುಂದೆ ನಿಂತಿರುವ ನಾನಾರು? ತಾವು ಯಾರೆಂಬುದು ನನಗೆ ತಿಳಿಯದು. ತರಳಯ್ಯ, ನಾನೇ ಬಸವೇಶ್ವರ. ಏನು, ನೀವು ಬಸವೇಶ್ವರರೇ? ನೀವು ಬಸವರಾಜರೇ? ನೀನು ಮಾಯಾತೀತನಾಗಿರುವೆ, ನಾನು ಮಾಯಾಬಂಧನನಾಗಿರುವೆ. ಅದು ನಿನ್ನ ಪೂರ್ವಾರ್ಜಿತ ಕರ್ಮ ವಿಶೇಷವಾಗಿರುವುದು. ಏನು, ನನ್ನ ಪೂರ್ವಾರ್ಜಿತ ಕರ್ಮ ವಿಶೇಷವೇ? ಅದನ್ನು ತಿಳಿಯುವ ಬಗೆ ಹೇಗೆ ಸ್ವಾಮಿ? ಆ ನಿನ್ನ ಕರ್ಮ ಹಣ್ಣಾದಾಗ. ಹಣ್ಣಾಯ್ತು. ನನ್ನ ಕರ್ಮದ ವಜ್ರ ಬಂಧನವು ಹಣ್ಣಾಗಿ ನೀರಸವಾಗಿ ತಮ್ಮ ಪಾದಾರವಿಂದವನ್ನು ಸೇರಿತು ಪ್ರಭು. ಕಣ್ಣಾರ ಕಂಡನ ಕಣ್ಣಾರ ಕಂಡನ ಜಗಜ್ಯೋತಿ ಸ್ವರೂಪನ ಬಸವ ದಂಡೇಶನ ಕಣ್ಣಾರ ಕಂಡನ.
ಕಣ್ಣಾರ ಕಂಡನ ಜಗಜ್ಯೋತಿ ಸ್ವರೂಪ ಬಸವ ದಂಡೇಶನ ಕಣ್ಣಾರ ಕಂಡನ ಪುಣ್ಯಕೋಟಿ ಗುರುದೇವ ವರ್ಣನ ಪುಣ್ಯಕೋಟಿ ಗುರುದೇವ ವರ್ಯನ ಪಾಪರಾಶಿ ಪರಿಹಾರಕನ ಪಾಪರಾಶಿ ಪರಿಹಾರಕನ ಕೋಟಿ ಸೂರ್ಯ ಪ್ರಕಾಶದಿ ಒಳೆಯುವ ಕೋಟಿ ಸೂರ್ಯ ಪ್ರಕಾಶದಿ ಒಳೆಯು ಕೋಮಲಾಂಗಹರನ ಕಾಮಿತಾರ್ಥ ಸಿರಿಯ ಪ್ರೇಮವಾನಿದೆಯ ಕೋಮಲಾಂಗಹರನ ಕಾಮಿತಾರ್ಥ ಸಿರಿಯ ಪ್ರೇಮವಾನಿದೆಯ ಕಂಡಾರ ಕಂಡನ ಜಗಜ್ಯೋತಿ ಸ್ವರೂಪ ಬಸವ ದಂಡೇಶನ ಕಂಡಾರ ಕಂಡನ 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 ನಿಶ್ಚಯ ಪ್ರಭು ನಿಶ್ಚಯ ನೀನೇ ಕಲ್ಯಾಣದ ಅಣ್ಣ ನೀನೇ ಗುರು ನೀನೇ ಜಂಗಮ ನೀನೇ ಈ ಜಗದ ಸೂತ್ರಧಾರಿ ಬಸವಣ್ಣ ನಿನಗೆ ಶರಣು ಬಸವಣ್ಣ ನಿನಗೆ ಶರಣು ಹರಳಯ್ಯ ನಿನಗೆ ಶರಣು ಶರಣಾರ್ಥಿಗಳು. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ ದೇವರಲ್ಲ. ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ ದೇವರಲ್ಲ. ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ, ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ, ಅಷ್ಟ ಸೃಷ್ಟಿ ಪಂಚಪುಣ್ಯ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ, ಅಷ್ಟ ಸೃಷ್ಟಿ ಪಂಚಪುಣ್ಯ
ಕ್ಷೇತ್ರಗಳಲ್ಲಿಹ ದೇವರು ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೆ ದೇವರು ನೋಡ ಕೂಡಲ ಸಂಗಮ ದೇವ ತನ್ನ ದೇವರು ನೋಡ ಕೂಡಲ ಸಂಗಮ ದೇವ ಕಲ್ಲು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ದೇವರಲ್ಲ ದೇವರಲ್ಲ. ಅಯ್ಯೋ ಪಾಪ ಪಾಪ, ಹರಳಯ್ಯ ಶರಣನಿಗೆ ನಾನು ಪ್ರೀತಿಯಿಂದ ಶರಣಾರ್ಥಿ ಎನ್ನಲು ಆತನಿಗೆ ಅದು ವಿಷವಾಗಿ ಪರಿಣಮಿಸಿತು. ಶ್ರೀ ಗುರು ಸಂಗಮನಾಥ, ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಮಣ್ಣಿನ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ಕಾಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಪ್ರಭು, ಹರಿ ಹೊರಟೇ ಓದಿರ ಪ್ರಭು, ಹೊರಟೇ ಓದಿರ. ಯಾರಿಗೆ ಶರಣು ಶರಣಾರ್ಥಿ ಬಸವ, ಯಾರಿಗೆ ಶರಣು ಶರಣಾರ್ಥಿ. ಪಾಮರನಾದ ನನಗೆ ಶರಣು ಶರಣಾರ್ಥಿಯೇ. ಅಯ್ಯೋ ಅಯ್ಯೋ ದೇವಾ, ಹುರಿ 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 ಸಹಿಸಲಾರದಷ್ಟು ಹುರಿ. ಶರಣಾರ್ಥಿ ಎಂಬ ಅಗ್ನಿಚಾಲೆಯು ಸರವಣದ ಉರಿಯತ್ತ ಉರಿಯುತ್ತಿರುವುದು ನನ್ನ ಉದರದಲ್ಲಿ. ಏನು ಮಾಡಲಿ, ಏನು ಮಾಡಲಿ? ಇದನ್ನು ಸರವಣದ ಶತ್ರುಘ್ನಾಂಜನೇಯರ ಉದರದಲ್ಲಿ ಇಡಲೇ ಅಥವಾ ಅಥವಾ ಕನಕಾದ್ರಿಯ ಕಗ್ಗಲ್ಲಿನ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಲೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಅಯ್ಯೋ, ಈ ಹರಳಯ್ಯನನ್ನು ಹೊರಹೆಚ್ಚಿ ನೋಡಲು ಬಸವೇಶ್ವರರು ನುಡಿದ ಅಮೃತವಾಣಿಯೇ. ಅಯ್ಯೋ ದೇವ ದೇವ, ಒಂದು ಮುಳ್ಳು ಚುಚ್ಚಿರಲು ಅದನ್ನು ತೆಗೆಯುವಷ್ಟರಲ್ಲಿ ಮತ್ತೊಂದು ಮುಳ್ಳು ಚುಚ್ಚಿದಂತಾಯಿತೆ. ಹಳೆಯದಾದ ರೋಗವು ಹೋಗಿ ಹೊಸದಾದ ರೋಗವು ಪ್ರಾರುದ್ಭವಿಸಿದಂತೆ ಈಗ ನನಗೆ ಒದಗಿರುವ ಈ ಒಳ ರೋಗಕ್ಕೆ ಔಷಧಿಯನ್ನು ಕೊಡುವರು ಯಾರು ಪ್ರಭು? ಕೊಡುವರು ಯಾರು? ನೀನಲ್ಲದೆ ನೀನಲ್ಲದೆ ಮತ್ತಾರು ಇಲ್ಲ ಪ್ರಭು, ಮತ್ತಾರು ಇಲ್ಲ. ನನ್ನನ್ನು ರಕ್ಷಿಸು ಪ್ರಭು, ನನ್ನನ್ನು ರಕ್ಷಿಸು. ಸಂಗನ ಬಸವೇಶ ಶ್ರೀ ಜ್ಯೋತಿಯೇ ಶ್ರೀ
ಬಸವೇಶ ಶ್ರೀ ಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ಶರಣ ತತ್ವದ ರೂಪ ಪರಮ ನಿರಂಜನ ಪ್ರಭು ಬಸವರಾಜ ಶರಣ ತತ್ವದ ರೂಪ ಪರಮ ನಿರಂಜನ ನಿರ್ಗುಣನೇ ಪ್ರಭು ಪ್ರಭು ನಿರ್ಗುಣನೇ ನೀ ಕೃಪೆ ತೋರೋ ಬಸವೇಶ ನಿರ್ಗುಣನೇ ಬಸವರಾಜ ನಿರ್ಮಲನೇ ಪ್ರಭು ನೀ ಕೃಪೆ ತೋರೋ ಬಸವೇಶ ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರೋ ಬಸವೇಶ ಸಂಗನ ಬಸವೇಶ ಶ್ರೀ ಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ಪ್ರಭು ವೇದ ನಾಲ್ಕರ ಮೂರ್ತಿ ಬಸವಣ್ಣ ನಾದ ನಿರ್ಗುಣ ಬ್ರಹ್ಮ ಬಸವೇಶ ಪ್ರಭು ವೇದ ನಾಲ್ಕರ ಮೂರ್ತಿ ಬಸವಣ್ಣ ನಾದ ನಿರ್ಗುಣ ಬ್ರಹ್ಮ ಬಸವೇಶ ಕಕ್ಕಯ್ಯನವರಲ್ಲಿ ಬಸವ ಬಸವರಾಜ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ಬಸವರಾಜ ಪ್ರಭು ವೈದವನೇ ಬಸವರಾಜ ನೀ ಕೃಪೆ ತೋರೋ ಬಸವೇಶ ಕಾಯ್ದವನೇ ಪ್ರಭು ವೈದವನೇ ನೀ ಕೃಪೆ ತೋರೋ ಬಸವೇಶ ಕಾಯ್ದವನೇ ವೈದವನೇ ನೀ ಕೃಪೆ ತೋರೋ ಬಸವೇಶ ಸಂಗನ ಬಸವೇಶ
ಶ್ರೀ ಜ್ಯೋತಿಯೇ ಗುರು ಮಯ ರೂಪ ಶಿವ ಶಿವ ಸಂಗನ ಬಸವೇಶ ಶ್ರೀ ಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ಬಸವ ಬಸವೇಶ ಬಸವರಸ ಶಶಿಭೂಷಣ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ ಆ ತೆಂಚಿಡಿ ಮುಡಿಯ ಕಾಪಾಲಿಕನೇ ನಂಜನುಂಡಿದ ನಂಜುಂಡೇಶನೇ ಕೆಂಜಡಿ ಮುಡಿಯ ಕಾಪಾಲಿಕನೇ ನಂಜನುಂಡಿದ ನಂಜುಂಡೇಶನೇ ಅಂಜಿದ ಮಾಲನ ಅಪ್ಪಿ ಮುದ್ದಾಡಿದ ಅಂಜಿದ ಮಾಲನ ಅಪ್ಪಿ ಮುದ್ದಾಡಿದ ಮೃತ್ಯುಂಜಯ ನಿದಯಮಯ ಮೃತ್ಯುಂಜಯ ನಿದಯಮಯ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ ಆ ಹೇ ಬಸವೇಶ, ಸ್ಥಾವರ ಜಂಗಮ ಪ್ರತಿನಿತ್ಯವೂ ಪ್ರಾಣಿಗಳಿಗೂ ಕೈವಲ್ಯ ನೀಡುತ್ತಿರುವ ನಮ್ಮನ್ನೇಕೆ ಮರೆತಿರುವೆ? ನನ್ನ ಪತಿಯು ನಿನ್ನ ದರ್ಶನಕ್ಕೆ ಹೋದಾಗಿನಿಂದಲೂ ನನ್ನ ಮನಸ್ಸಿಗೆ ಏಕೋ ವ್ಯಾಕುಲವು ಉಂಟಾಗುತ್ತಿರುವುದಲ್ಲ. ಸ್ವಾಮಿ, ಪತಿದೇವ, ಸ್ವಾಮಿ, ಸ್ವಾಮಿ, ಇದೇಕೆ ಇಷ್ಟು ವೇಳೆ ಮಾಡಿದಿರಿ? ಪ್ರಾಣೇಶ್ವರ, ಇದೇಕೆ ಇಷ್ಟೊಂದು ದುಃಖಾಕ್ರಾಂತರಾಗಿರುವಿರಿ? ವಿಚಾರವೇನೆಂದು ನನ್ನೊಡನೆ ಹೇಳಬಾರದೆ? ಏನು ಹೇಳಲಿ ಕಲ್ಯಾಣಿ, ಮಾತೆ ಬಾರದ. ಸ್ವಾಮಿ, ದುಃಖಿಸಬೇಡಿ, ವಿಚಾರವೇನೆಂದು ಹೇಳಿ. ಬಸವಪ್ರಭುವಿನ ದರ್ಶನವಾಯಿತೇನು? ದರ್ಶನವಾಯಿತು ಕಲ್ಯಾಣಿ, ದರ್ಶನವಾಯಿತು. ದರ್ಶನ ಕೊಟ್ಟ ಸ್ವಾಮಿಯು ನಮಗೆ ನೇಮಿಸಿದ ಕಾರ್ಯವಾದರೆ ಏನು ಸ್ವಾಮಿ? ಕಲ್ಯಾಣಿ, ದರ್ಶನ ಕಟ್ಟ ಸ್ವಾಮಿ ನಮ್ಮ ಮೇಲೆ ಸ್ವಾಮಿಯ ಪೂರ್ಣ ಕಟಾಕ್ಷವಿಲ್ಲ. ಸ್ವಾಮಿ, ಅದು ಬಹುದೂರದಲ್ಲಿದೆ ಕಲ್ಯಾಣಿ, ಬಹುದೂರದಲ್ಲಿದೆ. ಸ್ವಾಮಿ,
ದುಃಖಿಸಬೇಡಿ. ವಿಚಾರವೇನೆಂದು ಹೇಳಿ. ಏನೆಂದು ಹೇಳಲಿ ಕಲ್ಯಾಣಿ, ಏನೆಂದು ಹೇಳಲಿ? ಮಾತೆ ಬಾರದಾಗಿದೆ. ಸಾಧಕನಾದ ನನ್ನನ್ನು ನುಗ್ಗಾಗಿ 100 ಚೂರು ಮಾಡಿದರು ಕಲ್ಯಾಣಿ, 100 ಚೂರು ಮಾಡಿದರು ಕಲ್ಯಾಣಿ. ಸ್ವಾಮಿ, ಬಸವೈಂಗೆ ಶರಣೆಂದೆನ ಕಲ್ಯಾಣಿ, ಬಸವೈಂಗೆ ಶರಣೆಂದೆನ, ಬಸವಯ್ಯ ಶರಣು ಶರಣಾರ್ಥಿ ಏನು ತಪ್ಪ ಕಲ್ಯಾಣಿ. ಸ್ವಾಮಿ, ಬಸವೈನ ಶರಣೊಂದೆಚ್ಚಿತು, ಬಸವೈನ ಶರಣೊಂದೆಚ್ಚಿತು, ಬಸವಯ್ಯ ಶರಣು ಶರಣಾರ್ಥಿ ಬಸವೈನ ಶರಣೊಂದೆಚ್ಚಿತು, ಬಸವೈನ ಶರಣೊಂದೆಚ್ಚಿತು, ಮುಂದೇನ ಪಾಯವ ಶರಣು ಶರಣಾರ್ಥಿ ಎಂದೊಡೆ ನೊಂದಿತಿ ಮನ. ಮುಖಕ್ಕೆ ಬಸವ ಏನೆಂದು ಹೇಳಲಿ ಕಲ್ಯಾಣಿ, ಏನೆಂದು ಹೇಳಲಿ? ಬಸವರಾಜ ದೇವರನ್ನು ಕಂಡು ಅತ್ಯಾನಂದವಾಗಿ ಅವರೊಂದಿಗೆ ಶರಣು ಶರಣಾರ್ಥಿ ಎಂದೊಡೆ ಅವರು ನನಗೆ ನೆತ್ತಿಯ ಮೇಲೆ ದೊಡ್ಡ ಭಾರವನ್ನೇ ಹೊರಿಸಿ ಹೊರಟೆ ಹೋದರು ಕಲ್ಯಾಣಿ, ಹೊರಟೆ ಹೋದರು. ಬಸವೇಶ್ವರ, ಅದನ್ನು ಇಳಿಸುವ ಬಗೆ ಹೇಗೆ ಕಲ್ಯಾಣಿ, ಅಯ್ಯೋ, ಬಗೆ ಹೇಗೆ? ನಾನು ಜೀವಿಸುವುದೆಂತು ಕಲ್ಯಾಣಿ, ನಾನು ಜೀವಿಸುವುದೆಂತು? ಬಸವೇಶ್ವರ, ಏನಿದು ನಿನ್ನ ಪರೀಕ್ಷೆ? ಸ್ವಾಮಿ, ಈ ಋಣ ಭಾರವನ್ನು ತೀರಿಸಿಕೊಳ್ಳುವ ಬಗೆಯಾದರೂ ಹೇಗೆ? ಆ ಮೇರು ಪರ್ವತವನ್ನೇ ನನ್ನ ನೆತ್ತಿಯ ಮೇಲೆ ಒರೆಸಿ ಹೊರಟೇ ಹೋದರು ಕಲ್ಯಾಣಿ, ಹೊರಟೇ ಹೋದರು. ಈಗ ಏನು ಮಾಡುವುದು ಕಲ್ಯಾಣಿ? ಸ್ವಾಮಿ, ಕಲ್ಯಾಣಿ, ನಮ್ಮೀರ್ವರ ಎಡಬಲದ ಜಂಜಳಿಗೆಯಿಂದ ಚರ್ಮವನ್ನು ಸುಲಿದು ಬಸವ ಪ್ರಭುವಿಗೆ ಪಾದುಕೆಯನ್ನರ್ಪಿಸಿ ನಮ್ಮ ಋಣಭಾರವನ್ನು ತೀರಿಸಿಕೊಳ್ಳುವುದು ಉತ್ತಮವಲ್ಲವೇ ಸ್ವಾಮಿ? ಆಹಾ, ಬಲೆ ಬಲೆ, ನನ್ನ ಮನೋಹಂಸೆಯೇ ಬಲೆ. ಸಮಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿದೆ ಕಲ್ಯಾಣಿ. ಈ ಕೆಲಸವು ಅತಿ ಶೀಘ್ರವಾಗಿ ಆಗಬೇಕು. ನಡೆ.
ಗುರುಬಸವ ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು ಯಮನು ಕಿಂಕರನೇ. ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು ಯಮನು ಕಿಂಕರನೇ. ಸ್ವಾಮಿ ಸ್ವಾಮಿ ಬಸವರಾಜ. ದೀನರ ಪೊರೆಯ ಮಹಾನು ದೇವರ ದೇವ ನಮೋ ನಮೋ. ದೀನರ ಪೊರೆಯ ಮಹಾನು ದೇವರ ದೇವ ನಮೋ ನಮೋ. ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು ಯಮನು ಕಿಂಕರನೇ. ಸ್ವಾಮಿ ಸ್ವಾಮಿ ಬಸವರಾಜ. ಕಲ್ಯಾಣಿ, ಸ್ವಾಮಿ, ಇವುಗಳನ್ನು ನಮ್ಮ ಪಟ್ಟಾವಳಿಯಲ್ಲಿ ಸಿದ್ಧಪಡಿಸಿ. ಹಾಗೆ ಆಗಲಿ. ಸ್ವಾಮಿ, ತೆಗೆದುಕೊಳ್ಳಿ. ಈ ಪಾದುಕೆಗಳನ್ನು ಬಸವ ಪ್ರಭುವಿಗೆ ಅರ್ಪಿಸಿ ನಮ್ಮ ಋಣಭಾರವನ್ನು ತೀರಿಸಿಕೊಳ್ಳಿ. ಹಾಗೆ ಆಗಲಿ ಕಲ್ಯಾಣಿ. ನೀನು ಮಾತ್ರ ಮನೆಯಲ್ಲಿ ನಿತ್ಯ ಜಂಗಮಾರ್ಚನ ಕಾರ್ಯದಲ್ಲಿ ನಿರತಳಾಗಿರು. ನಾನು ಬಸವರಾಜ ದೇವರನ್ನು ಕಂಡು ಈ ಪಾದುಕೆಗಳನ್ನು ಅವರಿಗೆ ಅರ್ಪಿಸಿ ಬರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಕರುಣಿಸು ಓಂ ಗುರು ಬಸವರಸ. ಕರುಣಿಸು ಓಂ ಗುರು ಬಸವರಸ. ನಿರುತವು ನಿನ್ನಯ ದರುಶನಕ್ಕೆ ತೆರಳಿದರೆ ವರರಮಣ. ತೆರಳಿದರೆ ವರರಮಣ. ಬಸವೇಶ ಬಸವ ಪ್ರಭು. ಬಸವೇಶ ಬಸವ ಪ್ರಭು. ನಿರುತವು ನಿಮ್ಮಯ ಪೂಜೆಯನು ಹರಿಸುತ್ತಲೇ ಎನ್ಮನನು. ಕರುಣಿಸುವ ಗುರು ಬಸವರಸ. ನಿರುತವು ನಿಮ್ಮಯ ದರುಶನಕ್ಕೆ ತೆರಳಿದರೆ ಪ್ರಿಯರಮಣ. ತೆರಳಿದರೆ ವರರಮಣ. ತೆರಳಿದರೆ ವರರಮಣ. ಪ್ರಭು, ಬಸವರಾಜ, ಬಸವ ತಂದೆ, ನಿನ್ನನ್ನು ನೋಡುವ ಬಗೆ ಹೇಗೆ ಸ್ವಾಮಿ? ತಿಳಿಯಿತು ತಿಳಿಯಿತು. ಈ ದಿವಸ ಬಸವರಾಜ ದೇವರು ಪ್ರಮತಗಳ ಗಣಕೂಟದ ಚರ್ಚಾಕೂಟದಲ್ಲಿ ಭಾಗವಹಿಸುತ್ತಿರುವರು. ಇಂತಹ ಸಮಯದಲ್ಲಿ ಪಾಮರನಾದ ನಾನು ಬಂದಿರುವ ಸಮಾಚಾರವನ್ನು ಬಸವರಾಜ ದೇವರಿಗೆ ತಿಳಿಸುವವರಾರು? ಹೇ ಲಿಂಗದೇವ, ಲಿಂಗದೇವ, ಏನು ತಿಳಿದೇ ಇದ್ದ ಬೇಡರ ಕಣ್ಣಪ್ಪನಿಗೆ ಒಲಿದು ಮುಕ್ತಿಯನ್ನು ಕೊಟ್ಟೆ. ಚೋಳ ರಾಜನಿಗೆ ಒಲಿದು ಹೊನ್ನಿನ ಮಳೆಯನ್ನೇ ಹೊಯ್ದೆ. ಪಾನಮತ್ತನಾಗಿ ಸಿಂಹಾಸಲೋಲನಾದ ವಿಭೀಷಣನಿಗೆ ಚವಟಿಯಿಂದ ಒಡೆದು ಬಿಸಿ ಅವನ ವ್ರತಕ್ಕೆ ಭಂಗವಾಗದಂತೆ ಅಣು ಮಾಡಿಕೊಟ್ಟೆ. ಹೀಗಿರುವಾಗ
ಪಾಮರನಾದ ನಾನು ಬಂದಿರುವ ಸಮಾಚಾರವನ್ನು ನನ್ನೊಡೆಯ ಬಸವರಾಜ ದೇವರಿಗೆ ತಿಳಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಬಸವರಾಜ, ಬಸವ ತಂದೆ, ನಿನ್ನ ದರ್ಶನವು ಎಂತು ಸ್ವಾಮಿ? ಶರಣ, ಇದೇನು ಈ ದಿನ ನಿನ್ನ ಆಚರಣೆಯೇ ಬೇರೆಯಾಗಿರುವುದಲ್ಲ. ಬಾ, ನನ್ನನ್ನು ಆಲಂಗಿಸು. ಶಿವ 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 ಶಿವ, ಬೇಡಿ ಪ್ರಭು, ಬೇಡಿ. ನೀವು ನನ್ನನ್ನು ಆಲಿಂಗಿಸುವುದೇ? ಶರಣರ ಭಕ್ತರಿಗೆ ಆದ ನೀವು ನನ್ನನ್ನು ಆಲಂಗಿಸಿದರೆ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು ದೂಡಲ್ಪಟ್ಟಿರುವುದು. ಅಲ್ಲದೆ ಈ ಜಗತ್ತಿನ ಮಾನವ ಸಂಕಲ್ಪದಲ್ಲಿ ನಾನು ದೂಡಲ್ಪಟ್ಟವನು. ಶರಣರ ಭಕ್ತಿಯಾದ ನೀವು ನನ್ನನ್ನು ಮುಟ್ಟಿದರೆ ಈ ಕಲ್ಯಾಣವೇ ಹಾಳಾಗುವುದು. ಬೇಡಿ ಪ್ರಭು, ಬೇಡಿ. ನನ್ನಿಂದ ಈ ಕಲ್ಯಾಣ ಹಾಳಾಗುವುದು ಬೇಡ. ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ. ಶರಣ, ಯೋಚಿಸಬೇಡ. ಪ್ರಪಂಚದ ದೊಂಬಿನಲ್ಲಿ ಹೊತ್ತು ನಿಂತಿರುವ ಚಿತ್ತವನ್ನು ಕೈವಶ ಮಾಡಿಕೊಂಡು ಅದರ ಕಲ್ಮಶವನ್ನು ತೊಳೆಯಬೇಕಾಗುತ್ತದೆ. ಎಲ್ಲಕ್ಕೂ ಮಿಗಿಲಾಗಿ ನಾನು ಹಿರಿಯವನು, ಇತರರು ಕಿರಿಯರು ಎಂಬ ಸಂಕಲ್ಪವನ್ನು ಮರೆಯಬೇಕಾಗುತ್ತದೆ. ನಾನೆಂಬ ಅಹಂಕಾರದ ಭಾವವು ಸಂಪೂರ್ಣವಾಗಿ ಸಾಧಕನನ್ನು ಬಿಟ್ಟು ಹೋಗದ ಹೊರತು ಅವನ ಹೃದಯವು ಆಧ್ಯಾತ್ಮಿಕ ಸಿಂಹಾಸನವಾಗುವುದಿಲ್ಲ. ಮಾನವನು ಜಾತಿ, ಮತ, ಕುಲಗೋತ್ರಗಳನ್ನು ಎಣಿಸುವುದೆಂದರೆ ಶಿವನಿಗೆ ದ್ರೋಹ ಮಾಡಿದಂತಾಗುವುದು. ಭಕ್ತನು ಹೀನ ಕುಲದವನಾಗಲಿ ಉಚ್ಚ ಕುಲದವನಾಗಲಿ ಅವನು ಸಮಾನ ಸ್ಕಂದನು. ಅಂತಹವನನ್ನು ಕುಲಜನೆಂದು ಭಾವಿಸಬೇಕು. ಕುಲವೆಂದರೆ ಶಿವಕುಲ. ಅದನ್ನು ಬಿಟ್ಟರೆ ಬೇರೊಂದಿಲ್ಲ ಶರಣ, ಬೇರೊಂದಿಲ್ಲ. ಪ್ರಭು, ತಮ್ಮ ವಚನಾಮೃತದಿಂದ ನಾನಿನ್ನು ಧನ್ಯನಾದೆ. ಬಸವರಾಜ, ತಮ್ಮ ಮಿಗಿಲು ಶರಣಾರ್ಥಿಗೆ ಭಯಪಟ್ಟು ತಂದಿರುವ ಈ ಪಾದಿಕೆಗಳನ್ನು ಒಪ್ಪಿಸಿಕೊಂಡು ನಮ್ಮನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಶಿವ ಶಿವ, ಶ್ರೀ ಗುರು ಸಂಗಮನಾಥ, ಇದೆಲ್ಲ ನಿನ್ನ ಲೀಲೆಯೇ. ಮುಮುಕ್ಷ ಮಾಯಾ ದೂರ ಮನ್ನಿಸಯ್ಯ ಮೇರುವಾಸ ಅಲ್ಲಮ ವಿರೂಪ ದೇವ ಮೋಕ್ಷಾವರ ಗುರುವೇ ಮೋಕ್ಷಾವರ. ಮೋಕ್ಷ ಮಾಯಾ ದೂರ ಮನ್ನಿಸಯ್ಯ ಮೇರುವಾಸ ಅಲ್ಲಮ ವಿರೂಪ ದೇವ ಮೋಕ್ಷಾವರ ಗುರುವೇ ಮೋಕ್ಷಾವರ. ಸರ್ಪಭೂಷ ಸ್ವಾಮಿ ದೇವ ಸರ್ವಶಾಂತನೇ ಸರ್ಪಭೂಷ ಸ್ವಾಮಿ ದೇವ ಸರ್ವಶಾಂತನೇ ಸರ್ವರೂಪ ಸಾರ ದೇವ ಅಲ್ಲಮಾವರ. ಸರ್ವರೂಪ ಸಾರ ದೇವ ಅಲ್ಲಮಾವರ ಗುರುವೇ ಮೋಕ್ಷ ಮಾಯಾ ದೂರ ಮನ್ನಿಸಯ್ಯ ಮೇರುವಾಸ ಅಲ್ಲಮ ವಿರೂಪ ದೇವ ಮೋಕ್ಷಾವರ ಗುರುವೇ ಮೋಕ್ಷಾವರ. ಚಂದ್ರ ಸೂರ್ಯ ನೇತ್ರ
ದೇವ ಚಂದ್ರಶೇಖರ. ಚಂದ್ರ ಸೂರ್ಯ ನೇತ್ರ ದೇವ ಚಂದ್ರಶೇಖರ. ಜಂಗಮ ಲಿಂಗನೇ ಪಾದಾವರ. ಜಂಗಮ ಲಿಂಗನೇ ಪಾದಾವರ. ದೇವ ಭವ್ಯ ಭಾವ ಭೋಗಿ ಭವ ಸುಬಂಧನ. ದೇವ ಭವ್ಯ ಭಾವ ಭೋಗಿ ಭವ ಸುಬಂಧನ. ಬಂಧನ ಶಮೋಕ್ಷದಾತ ಅಲ್ಲಮಾವರ. ಬಂಧನ ಶಮೋಕ್ಷದಾತ ಅಲ್ಲಮಾವರ. ಗುರುವೇ ಮಮೋಕ್ಷ ಮಾಯಾ ದೂರ ಮನ್ನಿಸಯ್ಯ ಮೇರುವಾಸ. ಅಲ್ಲಮ ವಿಭೂಪದೇವ ಮೋಕ್ಷಾವರ. ಗುರುವೇ ಮೋಕ್ಷಾವರ. ಗುರುವೇ ಮೋಕ್ಷಾವರ. ಶರಣ. ಯಾವ ಪರಮಾತ್ಮನು ಯಾವ ಕಾಲಕ್ಕೆ ನನ್ನನ್ನು ಉಳುಮೆಯ ಮಹಾಕ್ಷೇತ್ರಕ್ಕೆ ಎಳೆದೊಯ್ಯುವನೋ ಆ ಪರಮಾತ್ಮ ಜಂಗಮನಲ್ಲದೆ ಮತ್ತಾರೂ ಇವುಗಳನ್ನು ಧರಿಸಲಾರರು. ಆದ್ದರಿಂದ ಇವುಗಳನ್ನು ತೆಗೆದುಕೊಂಡು ಹೋಗಿ ಮೀಸಲಾಗಿರಿಸಿ. ಪ್ರಭು, ನಿಮ್ಮ ಮಿಗಿಲು ಶರಣಾರ್ಥಿಗೆ ಎದುರಿ ತಂದಿಕೊಟ್ಟಿರುವ ಈ ಕಾಣಿಕೆಗಳನ್ನು ತಾವೇ ಬೇಡವೆಂದರೆ ನಾನು ಜೀವಿಸುವುದೆಂತೂ ಪ್ರಭು. ಶರಣ, ಅದು ಹೇಳುವ ವಿಷಯವಲ್ಲ, ಯೋಚಿಸಬೇಡ, ಹೋಗಿ ಮೀಸಲಾಗಿರಿಸು. ತಮ್ಮ ಇಚ್ಛೆಯಂತೆ ಆಗಬಹುದು. ಹರಳೆಯ ಶರಣನು ಶರಣ ಮಾರ್ಗವನ್ನು ಬಿಟ್ಟು ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿರುವನು. ಈ ಭಕ್ತಿ ಶರಣರ ಮಿಲನವು ಗಿಡವಾಗಿ ಮರವಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ರಸವಾಗಿ ಇಂದು ಕಲ್ಯಾಣವೇ ಹಾಳಾಗುವುದಕ್ಕೆ ವಿಷವಾಗಿ ಪರಿಣಮಿಸಿತು. ಕೂಡಲ ಸಂಗಮನೆಂಬ ಅಭಿಧಾನದಿಂದ ಅಲ್ಲಮ ಜಂಗಮನೇ ಅಡಿಗಡಿಗೆ ಬಂದು ನನಗೆ ದರ್ಶನ ಕೊಡುತ್ತಿರುವನು. ಆದ್ದರಿಂದ ನಾನೀಗಲೇ ಹೋಗಿ ಅಲ್ಲಮ ಜಂಗಮಾನುಗ್ರಹದಿಂದ ಶೂನ್ಯ ಸಿಂಹಾಸನವನ್ನು ರಚಿಸುವೆನು. ಭಾಗ್ಯ ನಿಧಿಯೇ ಎನ್ನ ಸಿರಿಯೇ ಬಸವ ಬಸವೇಶ ಬಸವರಸ ಪಾವವೇ ಎನ್ನ ಜೀವವೋ ನಿನ್ನ ಪಾವವೇ ಎನ್ನ ಜೀವವೋ ನಿನ್ನ ನೋಟವೇ ಎನ್ನ ಭಾಗ್ಯವೋ ನಿನ್ನ ನೋಟವೇ ಪ್ರಭು ಎನ್ನ ಭಾಗ್ಯವೋ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಸುಖದ
ಭಾಗ್ಯ ನಿಧಿಯೇ ಎನ್ನ ಸಿರಿಯೇ ಬಸವ ಬಸವೇಶ ಬಸವರಸ ನಿನ್ನ ಕಾಣದ ಕಣ್ಣುಗಳೇಕೋ ನಿನ್ನ ಕಾಣದ ಕಣ್ಗಳೇಕೋ ನಿನ್ನಡಿಗೆ ರಗದ ಸಿರವಿನ್ನೇಕೋ ನಿನ್ನಡಿಗೆ ರಗದ ಸಿರವಿನ್ನೇಕೋ ನನ್ನರ್ಪದ ಕರಗಳೇಕೋ ಬಸವ ಬಸವೇಶ ಬಸವರಸ ನಿನ್ನ ನರ್ಪದ ಕರಗಳೇಕೋ ಮಾತನಾಡುವ ಹೇ ಪ್ರಭು ಮುಖವ ತೋರ ಮಾತನಾಡುವ ಮುಖವ ತೋರ ಎನ್ನ ಸಿರಿಯೇ ಎನ್ನ ದೊರೆಗೆ ಎನ್ನ ಭಾಗ್ಯ ನಿಧಿಯೇ ಎನ್ನ ಸಿರಿಯೇ ಬಸವ ಬಸವೇಶ ಬಸವರಸ ಪ್ರಳಯ ಶರಣರು ಆಗಮಿಸುವಂತಿದೆ, ಬರಲಿ. ಬಹಳ ಸಂತೋಷ. ಶಿವ ಶಿವ, ಅತ್ಯಾನಂದವಾಯಿತು, ಅತ್ಯಾನಂದವಾಯಿತು. ಈಗಿಡಿ ಪ್ರಭುವೇ, ನಿಮಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣರೇ, ವಿಧಿಯು ಮನುಷ್ಯನನ್ನು ತನ್ನ ಬಲದಿಂದ ಎಳತಂದು ಭವದಲ್ಲಿ ಬಡಿಸುತ್ತದೆ, ಅದನ್ನು ತಾನೇ ಬಯಸುವುದಿಲ್ಲ. ಮನುಷ್ಯನ ಪಾಡು ಹಾವಿನ ಎಡೆಯ ನೆರಳಲ್ಲಿ ವಾಸ ಮಾಡುವ ಕಪ್ಪೆಂತಾಯಿತು. ಸತ್ತ ಎಣಕ್ಕಾದರೂ ಕವಡೆಯಷ್ಟು ಬೆಲೆಯುಂಟು. ಈ ಬಾಳಿಗೇನು ಬೆಲೆ? ಬದುಕಿರುವಾಗಲೂ ಇದಕ್ಕೆ ಬೆಲೆಯೇ ಇಲ್ಲ. ಸತ್ತ ಮೇಲಂತೂ ಇದು ಯಾರಿಗೂ ಬೇಡವಾದ ವಸ್ತು. ಈ ವಿಚಾರ ಪರಂಪರೆಯನ್ನು ತಿಳಿದ ಮಾನವ ಸಾಧಕನು ಗುರುಲಿಂಗ ಜಂಗಮರ ಮಹಿಮೆಯನ್ನೆರೆದೆ ಅರಿಯದೆ ಯಾವಾಗಲೂ ತೊಳಲಿ ಬಳಲುತ್ತಿರುವನು.
ಆಕಾಶವ ನೆಡುವರಂಗೆ ಹಟ್ಟುಗೋಲ ಹಂಗೇಕೆ, ಸಮುದ್ರವ ದಾಟುವಂಗೆ ಹರಿಗೋಲ ಹಂಗೇಕೆ, ಸೀಮೆಯೊಳು ಇರ್ದ ನಿಸೀಮಂಗೆ ಸೀಮೆಯ ಹಂಗೇಕೆ. ಅಲ್ಲಮ್ಮ ಪ್ರಭುದೇವ, ನಿಮ್ಮನ್ನು ಕಂಡು ಆನಂದಿಸಿದ ನಮಗೆ ಇನ್ಯಾರ ಹಂಗೇಕೆ ಹೇಳ ಕೂಡಲ ಸಂಗಮ ದೇವ. ಅಯ್ಯ, ತನ್ನ ನಿಜದಲ್ಲಿ ತಾನೆಂದು ತಿಳಿದರೆ ತಾನೇ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ನಿಷ್ಕಳಂಕಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅಣು ಮಹಾದಣು, ಪರಮಾಣುಲಿಂಗ, ಅಪ್ರಮಾಣ, ಅಗಮ್ಯ, ಅಗೋಚರ ಕೂಡಲ ಸಂಗಮ ದೇವ. ಸಕಲ ವಿಸ್ತಾರ ನೀನೇ ದೇಹ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಎಲ್ಲಿ ನೋಡಿದರಲ್ಲಿ ನೀನೇ ದೇವ, ಎಲ್ಲಿ ಭಾವಿಸಿದರಲ್ಲಿ ನೀನೇ ದೇವ, ಜಗತ್ತೆಲ್ಲ ನೀನೇ ದೇವ, ಜಗದ ಜೀವ ಜಂತುಗಳಲ್ಲೂ ನೀನೇ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಡು ಮುರಿದು ತಲೆ ನಡುಗಿ ಒಂದನ್ನಾಡಲು ಹೋಗಿ ಒಂಬತ್ತನ್ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ, ಹಿರಿದು ಕಿರಿದು ಎಂಬನ ಭೇದವ ಮರೆತು ಹಿರಿತನವು ನಮ್ಮ ಮಹದ ಅಕ್ಕನ್ಗಾಯ್ತು ನೋಡ, ಕೂಡಲ ಸಂಗಮ ದೇವ. ಶರಣರೇ, ಸರ್ವ ಜೀವಿಗಳಲ್ಲಿ ಹಿಂಸೆಯ ಮಾಡದಿಪ್ಪವರೇ ನಿಮ್ಮೇ ಶರಣರು. ಸರ್ವೇಂದ್ರಿಯಗಳನ್ನು ನಿಗ್ರಹಿಸತಕ್ಕವರೇ ನಿಮ್ಮೇ ಶರಣರು. ಸರ್ವ ವ್ಯಾಪಾರವನ್ನಳಿದು ನಿರ್ವ್ಯಾಪಾರಿಗಳಾಗಿರತಕ್ಕವರೇ ನಿಮ್ಮೇ ಶರಣರು. ಉಂಡು ಉಪವಾಸವ ಬೆಳೆಸಿ ಸತ್ಯವ ನುಡಿಯುವವರೇ ನಿಮ್ಮೇ ಶರಣರು. ಅನೃತವ ಮರೆತು ಸತ್ಯವ ನುಡಿಯುವವರೇ ನಿಮ್ಮೇ ಶರಣರು. ಇಂತಿ ಶರಣರ ಕಂಡು ನನಗೆ ಪರಮಾನಂದವಾಯಿತು ಕಾಣ ಸಂಗನ ಬಸವಣ್ಣ. ಪ್ರಭುವೇ, ಕಾಯದ ಕಟ್ಟಳೆ ಅಳಿದು ಜೀವದ ಲಜ್ಜೆಯ ಮೋಹನ ನಳಿದು ಮನದ ಲಜ್ಜೆಯ ನನಹನು ಸುಟ್ಟು ಭಾವಕೂಟದ ಬೆತ್ತಳೆಯಂದಳಿದು ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗದ ನನ್ನ ತಾಯಿ ಮಹಾದೇವಿ ಅಕ್ಕನ ನೋಡ ಪ್ರಭುವೇ. ಬರಲಿ, ಬಹಳ ಸಂತೋಷ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆಯೇ ಪಾವನವಯ್ಯ. ಅಯ್ಯ ಧರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆಯೇ ಪಾವನವಯ್ಯ. ಅಯ್ಯ ಧರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಅಯ್ಯ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆಯೇ ಪಾವನವಯ್ಯ. ಅಯ್ಯ ಧರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ
ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆಯೇ ಪಾವನವಯ್ಯ ಅಯ್ಯ ದರೆಯೇ ಪಾವನವಯ್ಯ ಅಯ್ಯ ಸಜ್ಜನರ ಸದಾಚಾರವ ಕಂಡೆನಾಗಿ ಎನ್ನ ಅಣೆ ಲಿಖಿತ ತೊಡೆಯುತ್ತೀನಿ ನಿಮ್ಮ ಸದ್ಭಾವರನ್ನು ಕಂಡೆನಾಗಿ ಎನ್ನ ಭವಲತೆಯು ಅರಿಯಿತು ಇಲ್ಲಿ ಸೇರಿರುವ ಶರಣರಿಗೆಲ್ಲ ಇದೋ ನನ್ನ ಶರಣಾರ್ಥಿ ಶರಣಾರ್ಥಿ ಶುಭಮಸ್ತು ಶುಭಮಸ್ತು ಶುಭಮಸ್ತು. ಈ ಉದಮದರ ಯೌವನವನ್ನೊಳಗೊಂಡ ಸತಿ ನೀನಿತ್ತಲೇಕೆ ಬಂದೆಯವ್ವ. ಸತಿ ಎಂದರೆ ಮುನಿಯವರು ನಮ್ಮೇ ಶರಣರು. ನಿನ್ನ ಪದಿಯ ಕುರುಹ ಹೇಳಿದರೆ ನೀನು ಬಂದು ಕೊಳ್ಳಿರು ತಾಯಿ, ಅಲ್ಲದಿದ್ದರೆ ನೀನು ತೊಲಗು. ಸತಿ ಎಂದರೆ ಹಿಗ್ಗುವರು ನಿಮ್ಮೇ ಶರಣರು. ಜೀವವಿಲ್ಲದ ದೇಹ ಭಾವವಿಲ್ಲದ ಕಾವ್ಯ ರಸವಿರದ ಕಬ್ಬಿನ ಕಸದಂತೆ ನಿನ್ನ ಒಲುಮೆ ಇರದ ಬಾಳೊಂದು ಬಾಳೆನಿಸುವುದೇ ನಿನ್ನ ಒಲುಮೆ ಇರದ ಬಾಳೊಂದು ಬಾಳೆನಿಸುವುದೇ ಮಲ್ಲಿಕಾ ಹರನೇ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲದ ತಪಸ್ಸಿದೆ ನೋಡ. ಅಸ್ಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಬಳಿಗೆ ಕಳಿಸಿದ್ದಾರೆ ನಮ್ಮವರು. ಭಸ್ಮವನ್ನೇ ಪೂಸಿ ಕಂಕಣವನ್ನೇ ಕಟ್ಟಿ ಚೆನ್ನಮಲ್ಲಿಕಾರ್ಜುನ ಎಂಬ ಗಂಡಿಗೆ ಮದುವೆಯ ಮಾಡಿದರು. ಇದೂ ಕಾರಣ. ಹೀಗಿರುವಾಗ ಲೋಕದ ಗಂಡಿಂದಿರನಿಗೆ ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲ. ರೂಪಿಂಗೆ ಕೇಡುಂಟು, ನಿರೂಪಿಂಗೆ ಕೇಡಿಲ್ಲ. ನಿರೂಪಿನೊಳಗೊಡುವ ಪರ್ಯಂತ ಹೇಳ ಸಂಬಂಧ ಅಸಂಬಂಧವಾಗಿದೆ. ಜಾತಿ ಸೂತಕವೆಂಬ ಗುಹೇಶ್ವರ ಲಿಂಗದಲ್ಲಿ ಮುಟ್ಟಬಾರದು ಎಲೆಹವ್ವ. ಬಸವರಾಜರ ದೇವರ ಕಂಡೆನಾಗಿ ಎನ್ನ ಬಾಳ್ವೆ ಪಾವನವಾಯಿತು. ಅಲ್ಲಮ ಗುರುವನು ಕಂಡೆನಾಗಿ ಎನ್ನ ಭವಲತೆಯು ತೊಡೆಯಿತು. ಪರಮ ಸುಖ ಮೇರೆ ಮೀರಿದಪ್ಪಿ ನಾನು ನಿಜ ಪದವನ್ನೈದುವ ಸ್ಥಾನ ಯಾವುದು? ಹೇಳಯ್ಯ ಹೇಳಯ್ಯ ಪರಮ ಗುರುವೆ, ಈ ಕ್ಷಣವೇ ಅಲ್ಲಿಗೆ ನಾನು ಹೊರಡುತ್ತೇನೆ. ನೀನು ನಾನೆಂಬ ಉಭಯ ಸಂಘವನ್ನಳಿದು ತಾನೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಿದರೆ ಬಟ್ಟ ಬಯಲೊಂದು ಕಾಣುವುದು. ಆ ಬಯಲಿನಲ್ಲಿ ಒಂದು ಕದಡಿಯ ಬನ ಉಂಟು, ಅದರಲ್ಲಿ ತೊಳಗಿ ಬೆಳಗುವ ಜ್ಯೋತಿರ್ಲಿಂಗ ಉಂಟು. ನೀನು ನಡೆಹಲ್ಲಿಗೆ ತಾಯಿ, ಅಲ್ಲಿ ನಿನಗೆ ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ಸ್ವಯಂ ಹೌದು. ಈ ನಿಮ್ಮ ಆಜ್ಞೆಯನ್ನು ಪರಮಗುರು ಪಾದದ ಪ್ರಸಾದವೆಂದು ನಾನು ಶಿರದಲ್ಲಿ ಧರಿಸಿಕೊಳ್ಳುತ್ತೇನೆ. ಇಲ್ಲಿ ಸೇರಿರುವ ಶರಣರೆಲ್ಲ ಮನಮುಟ್ಟುವಂತೆ ಕೇಳಿ. ಗುರುವಿನ ಹಸ್ತದಲ್ಲಿ ಹುಟ್ಟಿದ ನಾನು
ಅಸಂಖ್ಯಾತ ಶರಣರ ಕರುಣೆಯಲ್ಲಿ ನಾನು ಬೆಳೆದೆ. ಬಸವಣ್ಣನವರು ಹೌದೇನುವಂತೆ ಹೊಗೆತನವನ್ನು ಮಾಡಿದರು. ಚನ್ನ ಮಲ್ಲಿಕಾರ್ಜುನನು ಕೈ ಹಿಡಿದು ನಿಮ್ಮೆಲ್ಲರ ತಲೆಗೆ ಹೂವು ತರಲಲ್ಲದೆ ಹುಲ್ಲು ತರಲಾರೆ. ಇಲ್ಲಿ ಸೇರಿರುವ ಶರಣರಿಗೆಲ್ಲ ಇದೋ ನನ್ನ ಶರಣಾರ್ಥಿ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಸೇವೆಯ ಮಾಡೋಣ, ಗುರುಪಾದ ಸೇವೆಯ ಮಾಡೋಣ. ಪಾದ ಸೇವೆಯ ಮಾಡೋಣ, ಗುರುಪಾದ ಸೇವೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತಾ ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಸಾಮಂತಿಗೆ ಹೂ ಹಾಕೋಣ. ಮನದ ಕಳವಳ ನೀಗು ಎನ್ನುತ್ತಾ ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಸಾಮಂತಿಗೆ ಹೂ ಹಾಕೋಣ. ತುಂಬು ಹೃದಯದೇ ಭಕ್ತಿ ನೆಲೆಸಲು ತುಂಬೆಯ ಹೂವನ್ನು ಹಾಕೋಣ. ತುಂಬು ಹೃದಯದೇ ಭಕ್ತಿ ನೆಲೆಸಲು ತುಂಬೆಯ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ನೀಡೆಂದು ಸೇವಂತಿಗೆ ಹೂ ಹಾಕೋಣ. ಸೇವೆ ಮಾಡುವ ಭಾಗ್ಯ ನೀಡೆಂದು ಸೇವಂತಿಗೆ ಹೂ ಹಾಕೋಣ. ಸೇವಂತಿಗೆ ಹೂ ಹಾಕೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಪ್ರಭು ಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಪ್ರಭು ಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಎದೆ ಉರಿಯತ್ತೋ ಶರಣರೇ, ಈ ಅಲ್ಲಮ ಜಂಗಮರ ದರ್ಶನವಾದ ದಿನವೇ ಶುಭ ದಿನ. ಇಂತಹ ಶುಭ ದಿನದಲ್ಲಿ ನಾವೆಲ್ಲರೂ ಸೇರಿ ಶ್ರೀ ಗುರು ಸಂಗಮೇಶ್ವರನಿಗೆ ಮಂಗಳವನ್ನು ಮಾಡೋಣ. ಜ್ಯೋತಿ ಪ್ರಭುದೇವ ಬೆಳಗುತ್ತಿದೆ ಜ್ಯೋತಿ ಪ್ರಭುದೇವ. ಅಂಗಲಿಂಗ ಮಂಗಳಂಗ ಅಂಗಲಿಂಗ ಮಂಗಳಂಗ ಬೆಳಗುತ್ತಿದೆ ಜ್ಯೋತಿ ಪ್ರಭುದೇವ. ಅಂಗಲಿಂಗ ಮಂಗಳ